ಪ್ರಪಂಚದಾದ್ಯಂತ ಇರುವಂಥ ಎಲ್ಲ ಕನ್ನಡಿಗರಿಗೆ ಮತ್ತೊಮ್ಮೆ ನಮಸ್ಕಾರ. ಇವತ್ತು ನಾವು ಈ ವಿಡಿಯೋನಲ್ಲಿ ಮಸ್ಟ್ ಡೂ ಹೆಲ್ತ್ ಚೆಕಪ್ಸ್ ಫಾರ್ NRIs ಇನ್ ಇಂಡಿಯಾ. NRIಗಳು ಇಂಡಿಯಾಗೆ ಬಂದಾಗ ಯಾವ ಆರೋಗ್ಯ ತಪಾಸಣೆಗಳನ್ನ ಮಾಡಬೇಕು ಅನ್ನೋಂಥ ಇನ್ಫಾರ್ಮೇಷನ್ನ ಈ ವಿಡಿಯೋನಲ್ಲಿ ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ಒಂದು ಕಾಂಪ್ರಹೆನ್ಸಿವ್ ಹೆಲ್ತ್ ಚೆಕಪ್ ಅನ್ನೋಂಥದ್ದು ಬೇಕಾಗುತ್ತೆ ನಮಗೆ, ಬಿಕಾಸ್ ಇಲ್ಲಿ ತುಂಬ ಅಫೋರ್ಡಬಲ್ ಆಗಿದೆ ಇಂಡಿಯಾನಲ್ಲಿ ಅನ್ನೋಂಥದ್ದಕ್ಕೆ. ಅದಾದಮೇಲೆ ಬ್ಲಡ್ ಟೆಸ್ಟ್ ಮಾಡಿಸ್ಬಹುದು ವಿತ್ ಕಂಪ್ಲೀಟ್ ಬ್ಲಡ್ ಕೌಂಟ್, CBC ಅಂತಾರೆ. ಬ್ಲಡ್ ಶುಗರ್ ಏನಿರುತ್ತೆ ಅದು ಫಾಸ್ಟಿಂಗು ಮತ್ತು ಬ್ಲಡ್ ಶುಗರ್ದನ್ನು ಚೆಕ್ ಮಾಡಿಸ್ಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಲಿಪಿಡ್ ಪ್ರೊಫೈಲ್, ಕೊಲೆಸ್ಟ್ರಾಲ್ ಲೆವೆಲ್ಸ್ ಏನಿದೆ ಅಂತ, ಕಿಡ್ನಿ ಆ್ಯಂಡ್ ಲಿವರ್ ಫಂಕ್ಷನ್ ಟೆಸ್ಟ್ ಕೂಡ ಮಾಡಿಸ್ಬೋದು. ಆ್ಯಂಡ್ ಅಫ್ಕೋರ್ಸ್ ಥೈರಾಯ್ಡ್ನಲ್ಲಿ ಕೂಡ ಮಾಡಬೇಕು. ಇದನ್ನು ಮೊದಲನೇದಾಗಿ ನೀವು ಬ್ಲಡ್ ಚೆಕಪ್ಪಲ್ಲಿ ಮಾಡಿಸ್ಬಹುದು. ಇದಾದ ಮೇಲೆ ಡೆಂಟಲ್ ರಿಲೇಟೆಡ್ ಅಂತ ಬಂದಾಗ ಡೆಂಟಲ್ ಕೇರ್ ಅನ್ನೋಂಥದ್ದು ಇಂಡಿಯಾನಲ್ಲಿ ತುಂಬ ಚೀಪಾಗೇ ಇದೆ ವೆನ್ ಕಂಪೇರ್ಡ್ ಟು ಅದರ್ ಕಂಟ್ರೀಸ್. ಸೊ ಹಾಗಾಗಿ ನೀವು ಇಲ್ಲಿ ಇಂಡಿಯಾಗೆ ಬಂದಾಗ ನಿಮ್ಮ ಡೆಂಟಿಸ್ಟನ್ನು ವಿಸಿಟ್ ಮಾಡಿ ಒಂದು ಡೆಂಟಲ್ ಕ್ಲೀನಿಂಗ್ ಆ್ಯಂಡ್ ಪಾಲಿಷಿಂಗ್ ಏನಿದೆ ಇದನ್ನು ಮಾಡಬಹುದು. ಕ್ಯಾವಿಟೀಸ್ ಏನಾದರೂ ಇತ್ತು ಅಂದರೆ ಅದನ್ನು ಫಿಲ್ ಮಾಡಿಸುವಂಥದ್ದು ಮಾತಾಡಬಹುದು. ಅಥವಾ ಬೇರೆ ಏನಾದರೂ ಆರ್ಥೋಡೆಂಟಿಕ್ ಕೆಲಸಗಳಿತ್ತು ಅಂದರೆ ಅದನ್ನು ನೀವು ಇಲ್ಲಿ ಮಾಡಬಹುದು. ಇದಾದಮೇಲೆ ಇಂಪಾರ್ಟೆಂಟ್ಲಿ ನಮ್ಮ ಐ ಎಕ್ಸಾಮಿನೇಷನ್, ಕಣ್ಣುಗಳೇನಿದೆ ಇದರ ಒಂದು ಚೆಕಪ್ಪನ್ನು ಕೂಡ ನೀವು ಮಾಡಿಸ್ಬಹುದು. ಅದರಲ್ಲಿ ವಿಷನ್ ಟೆಸ್ಟ್ ಮಾಡಿಸ್ಕೋಬಹುದು ಆ್ಯಂಡ್ ಪ್ರೆಷರ್ ಟೆಸ್ಟ್ ಅಂತ ಕೂಡ ಮಾಡ್ತಾರೆ, ಅದನ್ನು ಮಾಡಬಹುದು. ಆ್ಯಂಡ್ ರೆಟಿನಾದನ್ನು ಕೂಡ ಎಕ್ಸಾಮಿನೇಷನ್ ಮಾಡಿಸ್ಕೊಂಡು ನಿಮ್ಮ ಕಣ್ಣಿನ ಆರೋಗ್ಯವನ್ನು ಕೂಡ ನೀವು ಚೆನ್ನಾಗಿ ಇಟ್ಕೊಳ್ಬಹುದು. ಇದಾದ ಮೇಲೆ ನಮ್ಮ ಹೃದಯ ಅಥವಾ ಕಾರ್ಡಿಯೋವಾಸ್ಕ್ಯುಲರ್ ಏನಿರುತ್ತೆ ಇದ್ರ ಬಗ್ಗೆ ಸ್ವಲ್ಪ ನಾವು ಒತ್ತು ಕೊಟ್ಟರೆ ಹೆಚ್ಚು ಒಳ್ಳೆಯದು ಅಂತ ಅನಿಸುತ್ತೆ. ಬಿಕಾಸ್ ಮೆಜಾರಿಟಿ NRIಗಳು ಸ್ಟ್ರೆಸ್ಸಲ್ಲಿ ಇರ್ತಾರೆ ಅನ್ನೋವಂಥದ್ದು ಒಂದು ಸತ್ಯ. ಆ್ಯಂಡ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅನ್ನೋಂಥದ್ದು ಕೂಡ ಸ್ವಲ್ಪ ಜಾಸ್ತಿ ಇದೆ ಅನ್ನೋಂಥದ್ದು ರಿಪೋರ್ಟ್ಸ್ ಕೂಡ ಹೇಳ್ತಾ ಇದೆ. ಇದರ ಮಧ್ಯಕ್ಕೆ ನಮ್ಮ ಹಾರ್ಟ್ ರಿಸ್ಕ್ ಫ್ಯಾಕ್ಟರ್ ಏನಿರುತ್ತೆ ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು NRI ಆಗಿದ್ದು ಇಂಡಿಯಾಗೆ ಏನಾದರೂ ಬರ್ತಾ ಇದ್ದಾಗ ಈ ಟೆಸ್ಟ್ಗಳನ್ನ ನಿಮ್ಮ ಕಾರ್ಡಿಯೋವ್ಯಾಸ್ಕ್ಯುಲರ್ ಸ್ಕ್ರೀನಿಂಗಲ್ಲಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಬಿಫೋರ್ ದಟ್ ಯು ಕ್ಯಾನ್ ಕನ್ಸಲ್ಟ್ ಎ ಕಾರ್ಡಿಯಾಲಜಿಸ್ಟ್ ಫಾರ್ ದ್ಯಾಟ್. ಏನೆಲ್ಲ ಟೆಸ್ಟ್ ಮಾಡಿಸ್ಬಹುದು ಅಂತ ಅಂದರೆ, ಒಂದು ECG ಮಾಡಿಸ್ಬೋದು, ನಿಮ್ಮ ಸ್ಟ್ರೆಸ್ ಟೆಸ್ಟ್ ಅಂತ ಇರುತ್ತೆ ಟ್ರೆಡ್ಮಿಲ್ಲಲ್ಲಿ ಟೆಸ್ಟ್ ಮಾಡುವಂಥದ್ದು ಅದನ್ನು ಮಾಡ್ಬೋದು. ಆಮೇಲೆ 2D ಇಕೋ ಅಂತಾರೆ, ಇಕೋ ಕಾರ್ಡಿಯೋಗ್ರಾಮ್ ಅದನ್ನು ಮಾಡಿಸ್ಬಹುದು. ನಿಮ್ಮ BP ಆ್ಯಂಡ್ ಕೊಲೆಸ್ಟ್ರಾಲ್ನೆಲ್ಲ ಮಾನಿಟರ್ ಮಾಡಬಹುದು. ಇದಿಷ್ಟನ್ನು ಮಾಡಿದ್ರೆ ನಿಮ್ಮ ಹೃದಯದ ಒಂದು ಹೆಲ್ತ್ ಏನಿರುತ್ತೆ ಅದು ಇನ್ನೂ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ, ದ ನೆಕ್ಸ್ಟ್ ಪಾಯಿಂಟ್ ಈಸ್ ಕ್ಯಾನ್ಸರ್ ಸ್ಕ್ರೀನಿಂಗ್. ಎಸ್ಪೆಷಲಿ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಏನಾದರೂ ಕ್ಯಾನ್ಸರ್ ಇತ್ತು ಅಂತಂದರೆ ಕ್ಯಾನ್ಸರ್ ಸ್ಕ್ರೀನಿಂಗನ್ನು ನಾವು ಎವ್ರಿ ಇಯರ್ ಅಥವಾ ಅಟ್ಲೀಸ್ಟ್ ಒಂದು 2 years ಒಂದ್ಸೋ ಮಾಡಿಸ್ತಾ ಇದ್ದರೆ ಒಳ್ಳೆಯದು ಅನ್ನೋಂಥದ್ದನ್ನು ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಹೆಣ್ಮಕ್ಳಿಗೆ, ಒಂದು 40 ವರ್ಷದ ಮೇಲ್ಪಟ್ಟ ಹೆಣ್ಮಕ್ಳಿಗೆ ಮ್ಯಾಮೋಗ್ರಾಫ್ಸ್ನ ಮಾಡಿಸ್ಬಹುದು. ಆ್ಯಂಡ್ HPV ಟೆಸ್ಟ್ ಅಂತಲೇ ಇನ್ನೊಂದು ನಡೆಯುತ್ತೆ ಹೆಣ್ಮಕ್ಳಿಗೆ, ಅದನ್ನು ಕೂಡ ಮಾಡ್ಬೋದು. ಆ್ಯಂಡ್ 50 ವರ್ಷ ಮೇಲ್ಪಟ್ಟಂಥ ಗಂಡಸರಿಗೆ PSA ಟೆಸ್ಟ್ ಅಂತ ಇದೆ, ಅದನ್ನು ಮಾಡಿಸ್ಬೋದು. ಆ್ಯಂಡ್ ಕೊಲೊನೋಸ್ಕೋಪಿ ಅಂತ ಕೂಡ ಮಾಡ್ತಾರೆ, ಅದನ್ನು ಕೂಡ ಮಾಡಿಸ್ಬೋದು. ಬಟ್ ಮೇಕ್ ಶ್ಯೂರ್ ಇದೆಲ್ಲದು ಅವಶ್ಯಕತೆ ಇದೆ ಅನ್ನೋಂಥದ್ದನ್ನು ನಿಮ್ಮ ಡಾಕ್ಟರ್ ಜೊತೆಲಿ ಅಥವಾ ನಿಮ್ಮ ಫಿಸಿಷಿಯನ್ ಯಾರಿರ್ತಾರೆ ಅವ್ರ ಜೊತೆಲಿ ಒಂದು ರೌಂಡ್ ಮಾತಾಡಿ ಅವರ ಕನ್ಸಲ್ಟೇಷನ್ನ ಆದಮೇಲೆ ಈ ಎಲ್ಲ ಟೆಸ್ಟ್ಗಳನ್ನ ಮಾಡಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇರೋದು. ಆ್ಯಂಡ್ ವ್ಯಾಕ್ಸಿನೇಷನ್ ಅಥವಾ ಬೂಸ್ಟರ್ ಶಾಟ್ಸ್ಗಳು ಕೂಡ ನೀವು ಬಂದಾಗ ಇದನ್ನು ಮಾಡಿಸ್ಬಹುದು ಅಂತ. ಬಿಕಾಸ್ ಎಷ್ಟೊಂದು ಇಟ್ ಹೆಲ್ಪ್ಸ್ ಇನ್ ಪ್ರೊಟೆಕ್ಟ್ ಅಗೇನ್ಸ್ಟ್ ಪ್ರಿವೆಂಟಬಲ್ ಡಿಸೀಸಸ್ ಎಷ್ಟೊಂದಕ್ಕೆ ಅಂತ. ಅದು ಟೆಟನಸ್ ಬೂಸ್ಟರ್ ಇರುತ್ತೆ, ಎವ್ರಿ 10 ವರ್ಷಕ್ಕೆ ಒಂದ್ಸಲ ಕೊಡುವಂಥದ್ದು. ಫ್ಲೂ ವ್ಯಾಕ್ಸಿನ್ ಪ್ರತಿ ವರ್ಷಕ್ಕೆ ಒಂದ್ಸಲ ಕೊಡುವಂಥದ್ದು. COVID-19 ಬೂಸ್ಟರ್ ಅವಶ್ಯಕತೆ ಇದ್ದರೆ ಅದನ್ನು ಕೂಡ ತೊಗೊಳ್ಬಹುದು. ಆ್ಯಂಡ್ ಹೆಪಾಟಿಟಿಸ್ A ಆ್ಯಂಡ್ B ಅಥವಾ ಟೈಫಾಯ್ಡ್ ನೀವು ಫ್ರೀಕ್ವೆಂಟಾಗಿ ಟ್ರಾವೆಲ್ ಮಾಡ್ತಾ ಇದ್ದರೆ ಈ ಎಲ್ಲದಕ್ಕೆ ಕೂಡ ಇದನ್ನು ಮಾಡ್ಬೋದು. ಆ್ಯಂಡ್ ಅಗೇನ್ ಕನ್ಸಲ್ಟ್ ಹೆಲ್ತ್ ಸ್ಪೆಷಲಿಸ್ಟ್ ಫಾರ್ ದ ಗೈಡೆನ್ಸ್ ಅನ್ನೋಂಥದ್ದನ್ನು ವೆರಿ ಕ್ಲಿಯರ್ಲಿ ನಾನು ಹೇಳ್ತಾ ಇದ್ದೀನಿ. ಅದಾದಮೇಲೆ ಡಯಾಬಿಟೀಸ್ ಸ್ಕ್ರೀನಿಂಗ್, ಎಸ್ಪೆಷಲಿ ಇಂಡಿಯಾನಲ್ಲಿ ಇರುವಂಥವ್ರಿಗೆ ಡಯಾಬಿಟೀಸ್ ಸಾಕಷ್ಟು ಇದೆ ಅನ್ನೋವಂಥದ್ದು ಎಲ್ಲ ರಿಪೋರ್ಟ್ಸ್ಗಳು ಎಲ್ಲ ಕಡೆ ಹೇಳ್ತದೆ. ಆ್ಯಂಡ್ ಎಸ್ಪೆಷಲಿ ನಿಮ್ಮ ಜೆನೆಟಿಕ್ಸಲ್ಲಿ ಅಥವಾ ನಿಮ್ಮ ಪೇರೆಂಟ್ಸ್ಗೆ ಅಥವಾ ನಿಮ್ಮ ಅತ್ತೆ ಮಾಮ ತಾತ ಅಜ್ಜಿ ಯಾರಿಗಾದರೂ ಡಯಾಬಿಟೀಸ್ ಇತ್ತು ಅಂದರೆ ನೀವು ಡಯಾಬಿಟೀಸ್ ಸ್ಕ್ರೀನಿಂಗನ್ನು ಮಾಡಿಸಿದ್ರೆ ಒಳ್ಳೆಯದು. ಅದರಲ್ಲಿ ಅಫ್ಕೋರ್ಸ್ ಒಂದು ಬ್ಲಡ್ ಶುಗರ್, ಫಾಸ್ಟಿಂಗು ಮತ್ತು HbA1c ಇದನ್ನು ಮಾಡಿಸ್ಬೇಕು. ಆ್ಯಂಡ್ ದೆನ್ ಕಿಡ್ನಿ ಫಂಕ್ಷನ್ ಟೆಸ್ಟ್ ಕೂಡ ಮಾಡ್ಬೋದು ಟು ಚೆಕ್ ಫಾರ್ ಡಯಾಬಿಟೀಸ್ ರಿಲೇಟೆಡ್ ಡ್ಯಾಮೇಜ್, ಇದನ್ನು ಕೂಡ ಮಾಡ್ಬೋದು. ಆ್ಯಂಡ್ ಅಗೇನ್ ನಿಮ್ಮ ಯಾರು ಫಿಸಿಷಿಯನ್ ಇರ್ತಾರೆ ಅವರ ಜೊತೆಲಿ ಒಂದು ಸಲ ಕನ್ಸಲ್ಟ್ ಮಾಡಿ ಇದನ್ನು ಮಾಡಿಸಿದ್ರೆ ಒಳ್ಳೆಯದು ಅಂತ. ಆ್ಯಂಡ್ ಇನ್ನೊಂದು ಮುಖ್ಯವಾದ ಅಂಶ ಅಂತ ಅಂದರೆ ಬೋನ್ ಹೆಲ್ತ್ ಅಸೆಸ್ಮೆಂಟ್. NRIಸ್ಗಳು ಈ ಕೋಲ್ಡರ್ ಕ್ಲೈಮೇಟ್ಸಲ್ಲಿ ಇರುವಂಥವ್ರು ಯಾರಾದರೂ ಇದ್ದರೆ ಆ್ಯಂಡ್ ಅಫ್ಕೋರ್ಸ್ ಅದರ ಜೊತೆಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಕೂಡ ಇತ್ತು ಅಂದರೆ ಬೋನ್ ಡೆನ್ಸಿಟಿ ಕಡಿಮೆ ಇರೋದ್ರಿಂದ ಇಶ್ಯೂಸ್ಗಳು ಇದೆ ಅನ್ನೋಂಥದ್ದು ಸಾಕಷ್ಟು ಜನರಿಗೆ ಗೊತ್ತೇ ಇರುತ್ತೆ. ಆ್ಯಂಡ್ ಆ ಥರದವರು ಬೋನ್ ಮಿನರಲ್ ಡೆನ್ಸಿಟಿ BMD ಟೆಸ್ಟ್ ಅಂತ ಮಾಡ್ತಾರೆ, ಅದನ್ನು ಮಾಡಿಸಿ ವಿಟಮಿನ್ D ಟೆಸ್ಟ್ಗಳನ್ನ ಮಾಡಿಸ್ಬೋದು. ಆ್ಯಂಡ್ ಕ್ಯಾಲ್ಶಿಯಂ ಲೆವೆಲ್ಗಳನ್ನ ಟೆಸ್ಟ್ ಮಾಡಿಸ್ಬೋದು. ಇದಿಷ್ಟನ್ನು ಮಾಡಿಸ್ಬೋದು. ಅಗೇನ್ ನಿಮ್ಮ ಯಾರು ಫಿಸಿಷಿಯನ್ ಇರ್ತಾರೆ ಅವ್ರ ಜೊತೆಲಿ ಒಂದು ರೌಂಡ್ ಕನ್ಸಲ್ಟ್ ಮಾಡಿ ಇಫ್ ದೇ ಪ್ರಿಸ್ಕ್ರೈಬ್ ಎನಿ ಸಪ್ಲಿಮೆಂಟ್ಸ್ ಅಥವಾ ನಿಮ್ಮ ಡೆಫಿಷಿಯನ್ಸಿ ಏನಾದರೂ ಇತ್ತು ಅಂದರೆ ಒಂದು ಲೈಫ್ ಸ್ಟೈಲ್ ಚೇಂಜಸ್ನ ಮಾಡಿಕೊಂಡು ಮುಂದುವರಿಬಹುದು ಅಂತ. ಆ್ಯಂಡ್ ನಿಮ್ಮ ಬೋನ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ.
ಇದಿಷ್ಟರ ಮಧ್ಯಕ್ಕೆ ಒಂದು ಇಂಪಾರ್ಟೆಂಟ್ ವಿಷಯನ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡೋದು ಯಾವುದು ಅಂದರೆ ನಮ್ಮ ಮೆಂಟಲ್ ಹೆಲ್ತ್ ಅದೊಂಥರ ಸ್ಟಿಗ್ಮಾ ಅಂತಾರೆ, ಅಥವಾ ಅಬ್ರಾಡಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನ್ನೋಂಥದ್ದು, ಈ ಥರದ್ದೆಲ್ಲ ಇರೋದಕ್ಕೆ ಅದನ್ನು ಅವಾಯ್ಡ್ ಮಾಡ್ತಾರೆ. ಸೊ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಕನ್ಸಿಡರ್ ಮಾಡಿದ್ರೆ ಒಳ್ಳೆಯದು ಅಂತ. ಸೊ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಮ್ಯಾನೇಜ್ಮೆಂಟಿಗೆ ಕೌನ್ಸಿಲಿಂಗ್ಗಳನ್ನ ಮಾಡ್ತಾರೆ, ಅದನ್ನು ಮಾಡಬಹುದು. ಇನ್ ಕೇಸ್ ಎಲ್ಲೋ ಒಂದು ಕಡೆ ನನಗೆ ಡಿಪ್ರೆಷನ್ ಆಗ್ತಾ ಇದೆ ಅಥವಾ ಡಿಪ್ರೆಷನ್ ಬರ್ತಾ ಇದೆ ಅನ್ನೋಂಥ ನಮಗೆ ಅನಿಸ್ತಾ ಇತ್ತು ಅಂದರೆ ಯು ಕ್ಯಾನ್ ಕನ್ಸಲ್ಟ್ ಸೈಕಾಲಜಿಸ್ಟ್ ಆರ್ ಥೆರಪಿಸ್ಟ್ ಆರ್ ಸೈಕಿಯಾಟ್ರಿಸ್ಟ್ ಅನ್ನೋಂಥದ್ದು ಕೂಡ ನೀವು ಮಾಡಬಹುದು ಅಂತ. ಈಗ ಕೊನೆಯದಾಗಿ ಅಂತ ಅಂದರೆ ನಮ್ಮ ಫ್ಯಾಮಿಲಿ ಹೆಲ್ತ್ ಚೆಕಪ್ ಕೂಡ ನಾವು ಮಾಡಿಸ್ಬಹುದು. ಪೇರೆಂಟ್ಸು ಅಥವಾ ನಮ್ಮ ಡಿಪೆಂಡೆಂಟ್ಸು, ಅತ್ತೆ ಮಾವ ಯಾರಿರ್ತಾರೆ ಅವ್ರಿಗೆ ಒಂದು ಸರ್ತಿ ಅವರ ಒಂದು ಹೆಲ್ತ್ನ ಕೂಡ ಪ್ರಯಾರಿಟೈಸ್ ಮಾಡಿಕೊಂಡು ಇಟ್ ಈಸ್ ಎ ಗುಡ್ ಆಪರ್ಚುನಿಟಿ ಟು ಎನ್ಶೋರ್ ದೇ ಆಲ್ಸೋ ಗೆಟ್ ಅ ಬೆಟರ್ ಹೆಲ್ತ್ ಚೆಕಪ್ಸ್ ಅನ್ನೋಂಥದ್ದನ್ನು ಹೇಳ್ತಾ, ಫುಲ್ ಬಾಡಿ ಚೆಕಪ್ಸ್ಗೆ ನಿಮ್ಮ ಪೇರೆಂಟ್ಸ್ಗೆ ಅಥವಾ ಡಿಪೆಂಡೆಂಟ್ಸ್ಗೆ ಅದನ್ನು ಮಾಡ್ಬೋದು. ಅಥವಾ ಆರ್ಥರೈಟಿಸು, ಡಯಾಬಿಟೀಸು, ಹೈಪರ್ ಟೆನ್ಷನ್ ಏನಾದರೂ ಇತ್ತು ಅಂದರೆ ಈ ತರಹದ್ದನ್ನು ಒಂದು ಫ್ಯಾಮಿಲಿ ಪ್ಯಾಕೇಜ್ ತೊಗೊಂಡ್ಬಿಟ್ಟು, ಅಥವಾ ಎಲ್ಡರ್ಲಿ ಕೇರ್ ಸ್ಪೆಸಿಫಿಕ್ ಸ್ಕ್ರೀನಿಂಗ್ಸ್ ಏನಿರುತ್ತೆ ಇದರಲ್ಲಿ ಕೂಡ ನೀವು ಇದನ್ನು ಅಡ್ರೆಸ್ ಮಾಡಬಹುದು ಅಂತ. ಸೊ ಇದಿಷ್ಟು ಕೂಡ ಹೆಲ್ತ್ ಚೆಕಪ್ಸ್ ಫಾರ್ NRIs ಹೂ ಕಮ್ ಟು ಇಂಡಿಯಾ ಅನ್ನೋಂಥ ವಿಡಿಯೋ ಆಗಿತ್ತು. ಇದೇ ಥರದ ವಿಡಿಯೋಗೋಸ್ಕರ ನಮ್ಮ ರೇಡಿಯೋನ ನೋಡ್ತಾ ಇರಿ ಆ್ಯಂಡ್ ಫಾಲೋ ಕೂಡ ಮಾಡ್ತಾ ಇರಿ. ಥ್ಯಾಂಕ್ ಯು.